ಅನೇಕ ಅಭಿವೃದ್ಧಿ ಇನ್ನು ನಮೋನಗರದಲ್ಲಿ ಇನ್ನೂ 1,000 ಮನೆಗಳು ನಿರ್ಮಾಣ ಮಾಡಬೇಕಾಗಿದೆ. ಅದೇ ರೀತಿ ನಾಗಠಾಣ ಕ್ಷೇತ್ರದಲ್ಲಿ ಸುಮಾರು 1,250 ಮನೆ ಅವರಿಗೆ ನಾವು ಯಾಕಂದ್ರೆ ನಾನೇ ಆಶ್ರಯ ಸಮಿತಿ ಅಧ್ಯಕ್ಷ ಮತ್ತು ಅವ್ರ ಸಹ ಅಧ್ಯಕ್ಷರಿದ್ದಾರೆ. ನಾಗಠಾಣ ಶಾಸಕರು ಕೂಡಿ ಒಟ್ಟು 3,750 ಮನೆ ಏನು ಬಂದವು. ಅದ್ರಾಗ ಈಗಾಗಲೇ 1,493 ಮನೆ ನಮ್ಮಲ್ಲಿ ಅಲ್ಲಿ ರೆಡಿ ಆಗ್ತಾಯಿವೆ. ಇನ್ನು ಉಳಿದದ್ದನ್ನು ನಮ್ಮ ಕಟಕದೊಂಡವರ ಕ್ಷೇತ್ರಕ್ಕೂ 1,250 ಮನೆ ಕೊಡಬೇಕಾಗ್ತಾಯಿತ್ತು. ಗೌರ್ಮೆಂಟ್ ಹೈಸ್ಕೂಲ್ದು ಸ್ವಲ್ಪ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಏನು ಕಾಂಪ್ಲೆಕ್ಸ್ ಇವೆ ಅವೆಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು, ಡೆಪಾಸಿಟ್ ಹೆಚ್ಚು ಮಾಡಬೇಕು. ಅಲ್ಲಿ ಬಂದಂಥ ಹಣ ಗೌರ್ಮೆಂಟ್ ಹೈಸ್ಕೂಲ್ ಸಂಪೂರ್ಣ ಅಲ್ಲಿ ಗಾರ್ಡನ್ನು ಒಂದು ಒಳ್ಳೆಯ ಸ್ಟೇಡಿಯಂ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ವಿ. ಸರ್ ಲಾಸ್ಟ್ ಟೈಮ್ ಪ್ರವಾಹ ಬಂದಿತ್ತು ಸಿಟಿ ಒಳಗೆ ಸರ್, ಬಟ್ ಅದು ಒತ್ತುವರಿ ತೆರವು ಆಗಲಿಲ್ಲ ಸರ್. ಮಾಡ್ತೀನಿ ಅಂದ್ರು ಅದು ಜಲ ಉಸ್ತುವಾರಿ ಮಂತ್ರಿಗಳು ಕೇಳ್ರಲ್ಲ, ಅವ್ರು ಏನೇನು ಹೇಳಿದ್ರು ಎಲ್ಲ ಅದನ್ನ ತೆಗಿ ಇದನ್ನ ತೆಗಿ ಯಾವ ತೆಗಿಲೇ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಈ ಕ್ವಾಟಿಗೋಡಿ ಸುತ್ತಮುತ್ತಲು ಇದ್ದಂತ ತೆಗಿಬೇಕಾಗಿತ್ತು. ಕೆಲವೊಂದು ಮಂದಿ ದಾರು ಅಂಗಡಿ ಅದು ಹಾಕೊಂಡು ಕೂತಾರ, ಭಾಷಣಾರೇ ದೊಡ್ಡದು ಮಾಡ್ತಾರ, ದಾರು ಮಾಡ್ಕೊತ ಕೂತಾರ, ಊರದ ಮಂದಿ ಕತ್ತಿ ಹೇಳ್ತಾರ. ಅಂಥವೆಲ್ಲ ಅಂಥದ್ರಿಂದಲೇ ಬಿಜಾಪುರ ನಗರನಾಗ ಇದು ಕೆಲವೊಂದು ಕಡೆ ತೊಂದರೆ ಆಗ್ತಾಯಿದೆ. ನಾವು ಪೂರ್ತಿ ಕ್ವಾಟಿಗೋಡಿ ಸುತ್ತಲೂ ರಾಜಕಾಲುವೆ ಮಾಡಿಬಿಟ್ರೆ ಎಲ್ಲಿ ಒಂದು ಹನಿ ನೀರನ್ನು ಸಹಿತ ವಿಜಯಪುರ ನಗರದಲ್ಲಿ ನಿಲ್ಲುವುದಿಲ್ಲ. ನೀವು 8-10 ವರ್ಷದ ಹಿಂದೆ ಬಿಜಾಪುರನಾಗ ಒಂದು ದೊಡ್ಡ ಮಳೆ ಆದ್ರೆ ಯಾವ ಸ್ಥಿತಿ ಇರ್ತಿತ್ತು, ಇವತ್ತು ಇಷ್ಟೆಲ್ಲ ದೊಡ್ಡ ಮಳೆ ಆದ್ರೂ ಬಿಜಾಪುರನಾಗ ಒಂದು ಅನಾಹುತ ಆಗಿಲ್ಲ. ಕಾರಣ ನಾನು ಶಾಸಕನಾದ ಮೇಲೆ ಪ್ರತಿಯೊಂದು ರಸ್ತೆಯಲ್ಲಿ ಡ್ರೈನೇಜ್ ಸಿಸ್ಟಮು, ಸಿಸಿ ರಸ್ತೆ ಎಲ್ಲ ಮಾಡಿದ್ರಿಂದ ಇಡೀ ನೀರಿನ ಏನು ಮಳೆ ನೀರೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬೆಂಗಳೂರಿನಾಗ ಹಡಗನಾಗ ಹೇಳಕತ್ತಾರೆ. ಬಿಜಾಪುರ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ರಹಿತವಾದಂಥ ಎಂಥ ಮಳೆ ಆದ್ರೂ ಏನೂ ಆಗಲಾರಂಥ ವಿಜಯಪುರ ನಗರ ಇವತ್ತು ದೇಶದಲ್ಲೇ ನಮ್ಮದೇ ಬಸ್. ಯಾರೇ ನಾಯಕ್ ಬರಿಲ್ರಿ ಪತ್ರ ಸುಮ್ಮನೆ ಯಾರೇ ನೋಡ್ರಿ. ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ, ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬರಲಿ. ನಾಯನು ನ ದೈನಂ ನ ಪಲಾಯನಂ, ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ, ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ, ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ, ಎಂದೂ ಅಂದಿಲ್ಲ, ಇನ್ನು ಮುಂದೂ ಅನ್ನೋದಿಲ್ಲ. ಅಷ್ಟು ತಲೆಗೆ ಹಾಕಿ ನಾ BJPಗೆ ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜೇಂದ್ರನೇ ಮಾಡ್ತಂತ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ. ಮೊನ್ನೆ ಒಂದು ಸರ್ವೆ ಮಾಡಿಸ್ಯಾನ, ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವತ್ತ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾರಿಗೆ ಏಜೆನ್ಸಿ ಕೊಟ್ಟು. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತೀನಿ. ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ. ಅವರು ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಇಲ್ಲ ಚುಟುಗಾಟ ಇಲ್ಲ ಅಂತೇಳಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತಾವೆ. ಅವ್ರ ಅಪ್ಪಿದ್ದಾಗನೇ 104, 110 ಬಂದಾವು. ಇವು ನೋಡಿ ಯಾರು ಓಟ್ ಹಾಕೋರದಾರ ಕರ್ನಾಟಕದಾಗ ಡುಪ್ಲಿಕೇಟ್ ಸಹಿ ಮಾಡೋದು ಒಂದು ಬರಲಿ. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಲಿ. ಉಸ್ತುವಾರಿಗೆ ಏನು ಗುರುತಿಲ್ಲನ್ರಿ? ಉಸ್ತುವಾರಿಯವ್ರಿಗೆಲ್ಲ ಗುರ್ತೈತಿ. ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿಯವರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು, ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ಸೋಲ್ತದೆ. ತಿಳ್ಕೊಂಡಾರ ಅವ್ರು, ಯಾವುದೋ ಒಂದು ಬೋಗಸ್ ಸರ್ವೆ ಅದು. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಯತ್ನಾಳ್ ಇಲ್ಲದೆ BJP 30 ಬರ್ತದೆ, ನಾನು ಮಾಡಿಸ್ಬೋದು. ನನಗೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಿಡಿತ ನೋಡಬೇಕು. ಪಕ್ಷ ಎಲ್ಲೋ 1,000 ಮಂದಿನ ಕೂರ್ಸೋಗಿದೆ. ಆ ಜನ ಕೂರ್ಸೋಕೆ ಎಲ್ಲಿನೂ ಮೈಸೂರಿನಾಗೂ ಕೂಡ್ಸಲ್ಲ, ಬೀದರ್ನಾಗೂ ಕೂಡ್ಸಲ್ಲ, ಕಲಬುರಗಿಯಾಗೂ ಇಲ್ಲ, ಬಿಜಾಪುರನಾಗ 300 ಮಂದಿ ಇದ್ದಿಲ್ಲ ಭಾಷಣ ಮಾಡಕ್ಕೆ. ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕತ್ತಾರೆ.